ವಿದ್ಯಾರ್ಜನಿ ಪ್ರಕಾಶನ ಶಿವಮೊಗ್ಗ, ಸುವಿ ಪ್ರಕಾಶನ ಶಿಕಾರಿಪುರ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರ ಹಸಿ ಚಿತ್ತಾರ ಹಾಗೂ ಹೆಜ್ಜೆಯ ಶಿವಪ್ಪ ಮಾಸ್ತರ್ ಅವರ ಡೊಳ್ಳಿನ ಪದಗಳು ಎಂಬ ಪುಸ್ತಕಗಳ ಲೋಕಾರ್ಪಣೆಯು ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ಜಯಚಾಮರಾಜೇಂದ್ರ ಒಡೆಯರ್ ಸಭಾಂಗಣದಲ್ಲಿ ನಡೆಯಿತು. ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರ ತಾಯಿ ರೇಣುಕಮ್ಮ ಅವರು 2 ಪುಸ್ತಕಗಳ ಲೋಕಾರ್ಪಣೆಯನ್ನು ನೆರವೇರಿಸಿದರು. ಪುಸ್ತಕ ಲೋಕಾರ್ಪಣೆಯಲ್ಲಿ ಪಾಲ್ಗೊಂಡಿದ್ದ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಅವರು ಮಾತನಾಡಿದರು. ಶುಭಾರಂಭಗೊಳಿಸಬೇಕಾಗಿ ಒಂದಿನ ನಮ್ಮ ಪಕ್ಕದ ಹಳ್ಳಿ ಇದೆ ಮಕ್ಕಳಪ್ಪ ಅಂತ, ಅಲ್ಲಿ ನಮ್ಮ ಕ್ಲಾಸ್ಮೇಟ್ ಒಬ್ಬ ರಾಮಕೃಷ್ಣ ಅಂತ, ಅವನ ಹತ್ರ ಹೋದೆ. ಅವನು ಸುಮ್ಮನೆ ಹಾಡ್ತಾ ಇದ್ದ. ನಾನು ಕೇಳಿದ್ರು, ಈ ಹಾಡು ಹೇಳಿದ್ರು ಅಂತ ಕೇಳಿದ್ರು. ನಿಮ್ಮ ಅಪ್ಪ ಬಂದಿರೋ ಹಾಡಿದ್ರು ಅಂತ. ಈ ಪುಸ್ತಕ ಇದೆಯಾ ಅಂತ ಕೇಳಿದ್ರು. ಹೌದು, ನನ್ನ ಹತ್ರ ಪುಸ್ತಕ ಇದೆ, ಅದು ಹೀಗೆ ಕೊಡಲ್ಲ ನಿಮಗೆ. ನಾವು ದೇವಸ್ಥಾನದಲ್ಲಿ ಇಟ್ಟಿರ್ತೀವಿ, ಪ್ರತಿ 6 ತಿಂಗಳಿಗೆ ಒಂದು ಪೂಜೆ ಮಾಡೋದು ತೆಗಿತೀವಿ, ಅವತ್ತು ನೀವು ಕೊಡ್ತೀನಿ ಅಂತ. ಸರಿ ಅಂತ ಒಂದು 6 ತಿಂಗಳ ಆ ಪುಸ್ತಕ ಹಿಡ್ಕೊಂಡು ಬಂದೆ. ಅದನ್ನ ಸಿಕ್ಕಾಪಟ್ಟೆ ತಪ್ಪಿಗಳು ಎಲ್ಲ ಒಂದ್ಸಲ ಟೈಪ್ ಮಾಡಿದೆ. ಇದ್ದಕ್ಕಿದ್ದಂಗೆ ನಮ್ಮ ಮನೆಯ ಹಳೆಯ ವಸ್ತುಗಳನ್ನು ಹುಡುಕುವಾಗ ಒಂದು ಪುಸ್ತಕ ಸಿಕ್ಕಿತು. ಅದು ಇಂಕ್ ಪೆನ್ನಲ್ಲಿ ಬರೆದಿದ್ದರಿಂದ ಮಳೆಯೆಲ್ಲ ನೀರೆಲ್ಲ ಹಾಕಿ ಅಲ್ಲೆಲ್ಲ ಚಿತ್ರ ಆಗ್ತಿತ್ತು. ಅದನ್ನು ಇಟ್ಕೊಂಡು 1 ವರ್ಷಗಳ ಕಾಲ ನಮ್ಮ ಟೈಪಿಸ್ಟ್ ಕೈ ಕೊಟ್ಟು ಟೈಪ್ ಮಾಡಿಸಿದೆ. ಟೈಪ್ ಆಯಿತು. ನಮ್ಮ ಅಪ್ಪನ ಹತ್ರ ಕೂತ್ಕೊಂಡು ಅದನ್ನ ಹಾಡಿಸಿದೆ. ಹೆಂಗೆ ಹಾಡಬೇಕು, ಎಲ್ಲೆಲ್ಲಿ ತಪ್ಪಾಗು, ಲಯ ಎಲ್ಲಿ ತಪ್ಪುತ್ತೆ, ಹೆಜ್ಜೆ ತಪ್ಪುತ್ತೆ ಅಂತ ನೋಡ್ಕೊಂಡು ಅದನ್ನು ತಿಳಿಸಿದೆ. ಪ್ರಿಂಟ್ ಆಯ್ತು. ಆ ಪ್ರಿಂಟಿಂಗ್ ಕಾಪಿ ತಗೊಂಡು ಹೋಗಿ ಮತ್ತೆ ಆ ರಾಮಕೃಷ್ಣ ಹತ್ರ ಹಾಡಿಸಿದೆ. ಅವನು ಅದನ್ನ ಎಲ್ಲಿ ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡ ಅಂತೂ ಪುಸ್ತಕ ಸಿದ್ಧವಾಯಿತು. ಮೇಷ್ ಹತ್ರ ಪ್ರಶಾಂತ್ ಸರ್ ಹತ್ರ ಮಾತಾಡಿದೆ, ಗೋಲಿಂಗ ಸರ್ ಹತ್ರ ಮಾತಾಡಿದೆ. ಸರ್ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಡೇಟ್ ಫಿಕ್ಸ್ ಆಯ್ತು. ಡೇಟ್ ಫಿಕ್ಸ್ ಆಗಿ 1 ವಾರ ಪ್ರೋಗ್ರಾಮ್ ಮಾಡ್ಬೇಕನ್ನ ಮತ್ತೆ ನಮ್ಮ ಅಪ್ಪ ಹುಷಾರಿದೆ ಮಾಡ್ಕೊಂಡು ಮತ್ತೆ 3 ತಿಂಗಳು ಮುಂದೆ ಹಾಕಿದ್ರು. ಮತ್ತೊಂದು ಡೇಟ್ ಫಿಕ್ಸ್ ಮಾಡಿ ಇನ್ನೇನು ಎಲ್ಲ ಕಾರ್ಯಕ್ರಮ ಸಿದ್ಧವಾಗ್ತಾ ಇದ್ರೆ ಮತ್ತೆ ನಮ್ಮ ತಂದೆ ಹುಷಾರಿಲ್ಲ ಮತ್ತೆ ಮಾಡ್ಕೊಂಡು ಈ ತರ 3 ಸರಿ ಆಯ್ತು. 4ನೇ ಸರಿ ಅವ್ರು ತೀರ್ಕೊಡ್ತು. ನಾವು 29ಕ್ಕೆ ಡೇಟ್ ಫಿಕ್ಸ್ ಮಾಡ್ತೀವಿ, 23ನೇ ತಾರೀಕು ತೀರ್ಕೊಡ್ತೀವಿ. ನಮ್ಮ ಅಪ್ಪನ ಎದುರಿಗೆ ಪುಸ್ತಕ ಮಾಡೋ ಅವಕಾಶ ನನಗೆ ಸಿಗಲೇ ಇಲ್ಲ. ನನ್ನ ಮಗಳು ಇಬ್ಬರು ಹಾಡು ಹೇಳಿದ್ರು, ನಮ್ಮ ಅಪ್ಪ ಬರ್ದಿರೋ ಹಾಡು. ಆಗ ಹಾಡಿದ ಪುಸ್ತಕ ಪ್ರಿಂಟ್ ಆದ್ಮೇಲೆ ಕುತ್ಕೊಂಡು ನೋಡಿದ್ರು, ಅದನ್ನ ತಿರುಗಿಸಿದ್ರು, ಆನಂದ ಪಟ್ಟರು, ಇರ್ಬೇಕಿತ್ತು ಅಂತ ಅನ್ಸ. 2ನೇದು ನನ್ನ ಹಸಿ ಚಿತ್ತಾರ. ನಾನು ಇವತ್ತು ನಮ್ಮ ಅಪ್ಪನ ಪುಸ್ತಕಗಳನ್ನು ಹುಡುಕ್ತಾ ಇದ್ದೀನಿ. ಅವ್ರು ಬರೆದಂಥ ಮಹಂದಾತ ಚರಿತ್ರೆ ಅಂತ. ನೀವೆಲ್ಲರೂ ಆಶ್ಚರ್ಯಪಡ್ತೀರಿ. ಮಹಂದಾತ ಚರಿತ್ರೆ ಅನ್ನೋ ಒಂದು ಪುಸ್ತಕ, ಒಂದು ಸಣ್ಣಾಟ, ಒಂದೇ ವರ್ಷ 15 ಪ್ರದರ್ಶನ ಕಾಣುತ್ತೆ. 1000ಕ್ಕೂ ಹೆಚ್ಚು ಪ್ರದರ್ಶನ ಕಂಡು ನಾಟಕ. 3 ತಲೆಮಾರು, ಅವ್ರ ಅಜ್ಜ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವರು ಇವತ್ತು ಆ ಪಾತ್ರಗಳನ್ನು ಮಾಡ್ತಾರೆ. ಅದ್ರಲ್ಲಿ ಬರೆದಿರುವ ಕೆಲವು ಹಾಡುಗಳು ಇವತ್ತು ಎಷ್ಟು ಅದ್ಭುತ ಹಾಡು ಅಂದ್ರೆ ಸದಾ ದೇವಲೋಕದಲ್ಲಿ ಇಳಿದುವಷ್ಟು ಅದ್ಭುತವಾದ ಹಾಡು. ಕನಕಾಂಗಿ ಕಲ್ಯಾಣ, ಜಲಂಧರ ಕಾಳಗ, ಸಂಪೂರ್ಣ ರಾಮಾಯಣ, ದೇವಿ ಮಹಾತ್ಮೆ, ಸತ್ಯವ್ರತ ಮಹಾತ್ಮೆ, ಸಿಕ್ಕಾಪಟ್ಟೆ ಬರ್ತದೆ. ಇವತ್ತಿಗೂ ಒಂದು ಪುಸ್ತಕ ಸಿಕ್ಕಿಲ್ಲ. ಇಲ್ಲಿದವರು ಹುಡುಕ್ತಾ ಹೋದ್ರೆ ಯಾರ್ಯಾರ ಹೆಸರಿನಲ್ಲಿ ಇದಾವೆ, ಏನೇನೋ ಸಣ್ಣ ಪುಟ್ಟ ಬದಲಾವಣೆ. ಇದು ಒಂದು ಭಾಗ. 2ನೇದು ಹಸಿ ಚಿತ್ತಾರ ಪುಸ್ತಕ. 2003ನೇ ಇಸ್ವಿ ನಾನು ಬರೆದಿದ್ದ ಸಂಪಾದಕೀಯರಲ್ಲಿ 2003ನೇ ಇಸ್ವಿ ಸಹ್ಯಾದ್ರಿ ಕಾರ್ಯಕ್ರಮ ಅಂತಿದ್ದಾಗ ನಮ್ಮ ಹಂಪಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಮುರುಗಪ್ಪನವರು ರಾಳಗುಪ್ಪದವರು ಅವರು ಬಂದರು ಕಾರ್ಯಕ್ರಮ. ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಕೇಳಿದ್ರು ಏನ್ ಬರೀತಿದ್ದೆ ಚಂದ್ರಗುತ್ತಿ ಅಂತ. ಸರ್ ಹಸಿ ಚಿತ್ರನ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಪುಸ್ತಕ ಬರ್ಕೊಡಿ ನಾನು ಪ್ರಕಟಿಸ್ತೀನಿ ಅಂತ. ತುಂಬಾ ಖುಷಿ ಆಗುತ್ತೆ. ಹಂಪಿಯಲ್ಲಿ ಪ್ರಕಟ ಆಗುತ್ತೆ. 2003ನೇ ಇಸ್ವಿ ನಡೆದ 20 ದಿವಸದಲ್ಲಿ ಪುಸ್ತಕ 40 ಪುಸ್ತಕ ಹಂಪಿಲೇ ಕೂತ್ಕೊಂಡು ಅಲ್ಲೇ ಟೈಪ್ ಮಾಡಿಸಿ, ಪ್ರಭಾಕರ್ ಅಂತ ನನ್ನ ಆತ್ಮೀಯ ಗೆಳೆಯರು, ಬುಡಕಟ್ಟು ವಿಭಾಗದ ಪ್ರಾಧ್ಯಾಪಕರು, ಅವ್ರ ಹತ್ರ ಮನೆಯಲ್ಲೇ ಕೂತ್ಕೊಂಡು 4 ದಿವಸ ಅಲ್ಲೇ ಟೈಪ್ ಮಾಡಿ ಕೊಟ್ಕೊಂಡು ಪುಸ್ತಕ ಪಟ್ಟ ಆಯ್ತು. ಒಂದು ಸಂತೋಷ ಆಗುತ್ತೆ, ಆಶ್ಚರ್ಯ ಆಗುತ್ತೆ ನಿಮಗೆ. 1 ವರ್ಷ ಆದ್ರೂ ಪಟ್ಟ ಆಗುತ್ತೆ. ಮುರುಗಪ್ಪನವ್ರು ಚೇಂಜ್ ಆದ್ರು, ಇನ್ನೊಬ್ಬರು ಬಿಸಿ ಬಂತು, ಮತ್ತೆ ಅಪ್ಲೈ ಮಾಡಿದ್ರು. 80 ರೂಪಾಯಿ ಹೋಯ್ತು, ಕಡಿಮೆ ಆಗಿತ್ತು, 100 ಪುಟಕ್ಕೆ ಏರಿಸಿದೆ. ಅವ್ರು ಹೋದ್ರು, ಇನ್ನೊಬ್ಬರು ಬಿಸಿ ಬಂತು, 120 ಪುಟಕ್ಕೆ ಹೋಯ್ತು. 140 ಪುಟ ಪುಸ್ತಕ ಪ್ರಕಟ ಆಗಲಿಲ್ಲ. ಮನೆಗೆ ಒಂದು ದಿವಸ ಈ ಪುಸ್ತಕ ಪ್ರಕಟಿಸಬಾರ್ದು ಅಂತೇಳಿ ಪ್ರಕಟಿಸಕ್ಕಾಗಲ್ಲ, ದಯಮಾಡಿ ಕ್ಷಮಿಸಿ ಅಂತ ಅವ್ರು ವಾಪಸ್ ಕಳಿಸಿ. ಇದು 2003ರಲ್ಲಿ ಆಗಿತ್ತು. ನಾವು ವೇಸ್ಟ್ ಸೇರ್ಕೊಂಡು ಗೆಳೆಯ ಊಟ ಮಾಡ್ಕೊಂಡಿದ್ವಿ. ನಾವೆಲ್ಲರೂ ಸೇರಿ ನಾವೇ ಪ್ರಕಟಿಸೋಣ ಅಂತ ಹೋದ್ವಿ. 1 ವರ್ಷ ಮುಂದಕ್ಕೆ ಹೋಯ್ತು, ಅದು ಆಗಿತ್ತು. ಅಂತೂ 2003ಕ್ಕೆ ಸುವಿ ಪ್ರಕಾಶನ ಸಿಕ್ತು. ಸುನೀಲ್ ನಾನು ಪ್ರಕಟಿಸ್ತೀನಿ ಅಂತ ಪುಸ್ತಕ
ಪುಸ್ತಕ ರೂಪಿಸ್ಕೊಂಡು 1 ವರ್ಷದ ಮೇಲೆ ಇವತ್ತು ಪುಸ್ತಕ ಪ್ರಕಟ ಆಗಿದೆ. ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಾನು ಆರಂಭದಲ್ಲಿ ಹೇಳಿದೆ. ಪುಸ್ತಕ ಬಿಡುಗಡೆ ಮಾಡಿ ಏನು ಮಾಡ್ತೀವಿ, ಪುಸ್ತಕ ಬಿಡುಗಡೆ ಅಂದ್ರೆ ಏನು ಅಂತ ಕೇಳ್ತಾರೆ. ಒಂದು ಪುಸ್ತಕದ ಹಿಂದೆ ಎಷ್ಟು ದೊಡ್ಡ ಶ್ರಮ ಇರುತ್ತೆ ಅಂತ, ಎಷ್ಟು ಕಷ್ಟಪಟ್ಟಿರ್ತೀವಿ, ಎಷ್ಟು ಬರೆಯೋದಕ್ಕೆ ಪಟ್ಟಿರೋ ಶ್ರಮ, ಅದು ಬಿಡುಗಡೆ ಮಾಡುವ ಶ್ರಮ, ಇದಕ್ಕೆ ಮುಂದೆ ಹೋಗ್ತಾ ಇರುವಂತ ಒತ್ತಡಗಳು, ನಿನ್ನೆ ನಾನು ಅನುಭವಿಸಿದ ತಲೆನೋವು, ಇವೆಲ್ಲ ನೆನಪು ಮಾಡ್ಕೊಂಡು ಪುಸ್ತಕ ಬಿಡುಗಡೆ ಮಾಡೋದು ಎಷ್ಟು ಸಂಕಷ್ಟ, ಹೆರಿಗೆ ನೋವಿನ ಅನುಭವವನ್ನು ಕೊಡುತ್ತೆ ಅಂತ. ಸಂದರ್ಭದಲ್ಲಿ ಮೋಹನ್ ಚಂದ್ರಗುತ್ತಿ ಅಂತವರ ಮಗ ಲೇಖಕನಾಗಿ ಅಪ್ಪನ ಬಗೆಗಿನ ಗೌರವಾಭಿಮಾನದಿಂದ ಈ ಕೃತಿಯನ್ನು ಹೊರತರುವ ಮೂಲಕ ಅಜ್ಞಾತ ಕವಿಯೊಬ್ಬರನ್ನ ಅಭಿಮಾನದ ಮಾತುಗಳನ್ನ ಹೇಳಿದ್ದಾರೆ. ಅಕ್ಷರ ರೂಪಕ್ಕೆ ಕಟ್ಟಿಕೊಟ್ಟಿರುವವರು ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು. ಅಂದ್ರೆ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅಂತಂದಾಗ್ಯೂ 2 ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಒಂದು, ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಕಾರ್ಯಕ್ರಮ ಮಾಡೋದು. 2ನೇದು, ಕಾರ್ಯಕ್ರಮವನ್ನು ಹೃದಯವಂತಿಕೆಯಿಂದ ಮಾಡೋದು. ಬಹುಶಃ ಈ ಹೃದಯವಂತಿಕೆಯಿಂದ ಮಾಡೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ಥರದ ಕಾರ್ಯಕ್ರಮ. ಯಾಕಂದ್ರೆ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ನಾವು ಪುಸ್ತಕ ಬಿಡುಗಡೆ ಮಾಡುವಾಗ ನಮ್ಗೊಂದು ಅವಕಾಶ ಏನಿರುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳು ಸಿಗ್ತಾರೆ, ಕಷ್ಟನೋ ಸುಖನೋ ಇಷ್ಟನೋ ಅನಿಷ್ಟನೋ ಮೇಷ್ಟ್ರು ನೋಡ್ತಾನೆ ಅನ್ನೋ ಬಂದು ಕೂತಿರ್ತಾರೆ. ಹಾಗಾಗಿ ಅದೊಂದು ಕಾರ್ಯಕ್ರಮ ಆಗುತ್ತೆ. ಈಗ ಈಚಿನ ದಿನಗಳಂತೂ ಕಾರ್ಯಕ್ರಮಕ್ಕೆ ಜನರನ್ನು ಕರ್ಕೊಂಡು ಬರೋದಾಗಿ ಕೂರಿಸೋದಾಗಿ ಒಂದು ಚಾಲೆಂಜ್ ಆಗಿರುವಾಗ, ಇಂಥ ಕಾರ್ಯಕ್ರಮಕ್ಕೆ ಎಷ್ಟು ಜನ ಹಿರಿಯರಾಗಿ ಡಾಕ್ಟರ್ ನಾಗೇಶ್ವರ ನಮ್ಮ ಜೊತೆಗಿದ್ದಾರೆ, ಸಂಗ್ರಾಮ್ ಸರ್ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಬಹಳಷ್ಟು ಜನ ವೇದಿಕೆ ಮೇಲೆ ಕೂತ್ಕೊಳ್ಳುವಂಥವ್ರು ಇದ್ದೀರಿ. ಅವರೆಲ್ಲ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಆ ಕಾರಣಕ್ಕಾಗಿ ನನಗೆ ಬಹಳ ವಿಶೇಷ ಅನ್ನಿಸ್ತಾ ಇದೆ. ನಾನು ಆರಂಭದಲ್ಲಿ ಯಾಕೆ ನಿಮ್ಮಗಳನ್ನೇ ಕುರಿತು ನಾನು ಇಲ್ಲಿ ಭಾಗವಹಿಸಲು ಬಂಧುಗಳೇ ಅಂತ ಕರೆದೆ ಅಂದರೆ, ಬಹುಶಃ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಮೋಹನನ ಪ್ರೀತಿಯ ಸಂಗಾತಿಗಳು ಮತ್ತೇನೋ ಆಗಿರುವ ಕಾರಣದಿಂದ ಬಹುಶಃ ನೀವೆಲ್ಲರೂ ವೇದಿಕೆ ಮೇಲೆ ಕೂತ್ಕೋಬೇಕಾದ್ರು, ಅದರ ವೇದಿಕೆ ಚಿಕ್ಕದಾಗಿರೋದ್ರಿಂದ ಮುಂದೆ ಕೂತಿದ್ದೀರಿ ಅಂತ ಭಾವಿಸ್ಕೊಂಡು, ಮೋಹನ ಒಬ್ಬ ವಿಶ್ವವಿದ್ಯಾಲಯದ ಅಧ್ಯಾಪಕನಾಗಿದ್ದುಕೊಂಡು ಕೂಡ ಅವರ ಅಪ್ಪ ಒಳ್ಳೆ ಬರಹಗಾರನಾಗೋದಾದ್ರೆ, ಅವರ ಅಪ್ಪ ಒಳ್ಳೆಯ ಓದುಗರಾಗೋದಾದ್ರೆ, ಅವರ ಅಪ್ಪ ಒಳ್ಳೆಯ ಹಾಡುಗಾರರಾಗಿದ್ದಾರೆ, ಅವರ ಅಪ್ಪ ಒಳ್ಳೆಯ ನಟನಾಗೋದಾದ್ರೆ, ಅವರನ್ನು ಮುಖ್ಯವಾಹಿನಿಗೆ ತಂದು ಅವರು ಬದುಕಿದ್ದಾಗ ನಿಲ್ಲಿಸಲಿಕ್ಕೆ ಆಗಿಲ್ಲ ಅನ್ನುವಂಥದ್ದೇ ನಮ್ಮ ನಡುವಿನ ವಿಪರ್ಯಾಸಗಳನ್ನು ತೋರಿಸುವಂಥದ್ದು. ಎಂತೆಂದವರಿಗೂ ರಾಜ್ಯ ಪ್ರಶಸ್ತಿಗಳು, ಅಕಾಡೆಮಿ ಪ್ರಶಸ್ತಿಗಳು ಬರ್ತಾ ಇರೋ ಹೊತ್ತಿಗೆ ಮಾಸ್ತರ್ ಯಾಕೆ ದೂರ ಉಳಿದ್ರು? ಒಂದ್ಸಲ, ಕಳೆದ ಸಲ, ಆಚೆ ಸಲ ನಾವು ಒಂದಿಷ್ಟು ಪ್ರಯತ್ನ ಪಟ್ಟಿದ್ದುಂಟು. ಯಾಕಂದ್ರೆ ಈ ಪ್ರಯತ್ನ ಪಡೆದ ಏನು ಬರಲ್ವೇನೋ ಅನ್ನೋಂಥದ್ದು ಒಂದು ವಸ್ತುಸ್ಥಿತಿ ನಿರ್ಮಾಣ ಆಗಿರುವಾಗ ಅದರ ಹಿಂದೆ ಬೇರೆ ಬೇರೆಯ ರಾಜಕಾರಣಗಳು ಸೇರ್ಕೊಂಡಾಗ ಆತಂಕ ಪಟ್ಟಿದ್ದುಂಟು. ನಾನು, ನನ್ನ ಸಹೋದರ ಚಂದ್ರಾಸಿದ್ದಾರೆ, ನಾವೆಲ್ಲ ಈಗ ಅಂದ್ರೆ ಈ ನಿಷ್ಠೋದಿಯಾಗಿ ಪ್ರಜ್ಞೆ ಒಳಗಡೆ ನೋಡ್ಕೊಳ್ಳುವ ಕ್ರಮಗಳೇನು ಅಂತ. ಆದ್ರೆ ಮೇಷ್ಟ್ರು ಹೇಗೆ ಬರ್ತಿದ್ರು ಅಂದ್ರೆ, ಯಾಕಂದ್ರೆ ನನಗೆ ಇವರಿಬ್ಬರ ಬಗ್ಗೆ, ಅಮ್ಮನ ಬಗ್ಗೆ ಇರಲಿ ಅಪ್ಪನ ಬಗ್ಗೆ ಇರಲಿ ಮಾತಾಡೋದು ಸಂತೋಷ. ಯಾಕೆಂದ್ರೆ ಬಹಳ ಬೇಗ ನಾನು ಇಬ್ಬರನ್ನು ಕಳ್ಕೊಂಡವನು, ನನ್ನ ಅಮ್ಮನನ್ನು ಕಳ್ಕೊಂಡವನು, ನನ್ನ ಅಪ್ಪನನ್ನು ಕಳ್ಕೊಂಡು, ಇಷ್ಟು ದೊಡ್ಡ ಜಗತ್ತಿನಲ್ಲಿ ಅವರಿಗೆ ಜಾಗ ಇರಲಿಲ್ಲ ಅಂತ ತುಂಬಾ ಸಲ ಆತಂಕಗೊಂಡವನು. ಅಂತ ಹೊರದಲ್ಲಿ ಬಹಳ ಜನ ಅಪ್ಪ ಅಮ್ಮಂದು ನನಗೆ ಭರವಸೆಗಳನ್ನು ತುಂಬಿದ್ದಾರೆ, ಪ್ರೀತಿಯನ್ನು ತುಂಬಿದ್ದಾರೆ. ಅಂತ ಹಿರಿಯ ಜೀವಗಳಲ್ಲಿ ಅವರಿಬ್ಬರು ಕೂಡ ಒಂದು ನನ್ನನ್ನು, ಹಾಗಾಗಿ ನಾನು ಅವ್ರನ್ನ ಅಪ್ಪ ಅಮ್ಮ ಅಂತಾನೆ ಕರೀತಿದ್ದೆ. ಹಾಗಾಗಿ ಇವತ್ತು ಅವರೊಂದು ಕೃತಿ ಎದುರುಗಡೆ ಬಂದಿದೆ, ಬಿಡುಗಡೆ ಆಗ್ತಿದೆ, ಮತ್ತು ಬಿಡುಗಡೆ ಆಗೋದಕ್ಕೆ ಇನ್ನಷ್ಟು ಅಂತಸತ್ವಗಳಿದ್ದಾವೆ. ಸ್ವತಃ ಅಮ್ಮ ನಾಳೆ ಕೃತಿಯಾಗಿ ಹೊರಬರಬಹುದಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಸ್ನೇಹಿತರೆ, ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತಂದ್ರೆ, ನಮ್ಮ ಮನೆ ಒಳಗಡೆ ಇರುವ ದೇಸಿತನಗಳು ಅಂತ ನಾವೇನು ಕರಿತೀವಿ, ನಮ್ಮ ಪ್ರಜ್ಞೆಗಳು ಅಂತ ಏನು ಕರಿತೀವಿ, ನಮ್ಮೊಳಗಿನ ಮಾತುಗಳು ಅಂತ ಏನು ಕರಿತೀವಿ, ಅವುಗಳನ್ನ ಹೊರತರಬಹುದಾದಂತಹ ಸಂಕಟದ ಒಳಗಡೆಗೆ ವಿಚಿತ್ರವಾದ ನೆಲೆ ಒಳಗಡೆ ಇದೆ. ನಾನು ಮೋಹನ ಒಂದು ಕಾರಣಕ್ಕೆ ಅಭಿನಂದಿಸ್ತೀನಿ, ಏನಂದ್ರೆ ವಿದ್ಯಾರ್ಥಿಗಳನ್ನ ಕಡಿಮೆ ಕರೆದಿದ್ದಾನೆ. ನೀವು ಹಿರಿಯರು ಬಂದಿದ್ರೆ ನಾವು ನೀವೇನೋ ಒಂಚೂರು ಮಾತಾಡ್ಕೊಳ್ಳೋಕೆ ಒಂದು ಸಣ್ಣ ಅವಕಾಶ ಇದೆ ಅಂತ. ಆಮೇಲೆ ನಾನೇನಾದ್ರು ಇವತ್ತು ನಾನು ಮಾತಾಡ್ತಾ ಇದ್ದ ಬಂಧುಗಳು ಯಾವುದೋ ಹೊಸ ಮಾತುಗಳನ್ನ ಆಡಲ್ಲ, ನಿಮ್ಮೆದೆ ಒಳಗಡೆ ಇರೋ ಮಾತುಗಳನ್ನ, ಯಾಕಂದ್ರೆ ನಾವು ನೀವು ಹೆಚ್ಚು ಕಡಿಮೆ ಹತ್ರ ತಲೆಮಾರುಗಳನ್ನು ಪ್ರತಿನಿಧಿಸುವ ಕಾರಣಕ್ಕಾಗಿ ಕೆಲವು ಮಾತುಗಳನ್ನ ಆಡ್ಕೋಬೇಕಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ತಲ್ಲಣಗಳನ್ನು ಎದುರಿಸ್ಕೊಂಡಿದ್ದೇವೆ, ನಾನು ತುಂಬಾ ತಲ್ಲಣಗಳನ್ನು ಎದುರಿಸ್ಕೊಂಡಿದ್ದೀನಿ. ಅದರ ಮಧ್ಯೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋ ಕಾರ್ಯಕ್ರಮಕ್ಕೆ ನೀವು ಪ್ರೀತಿಯಿಂದ ಬರ್ತಿರಲ್ಲ. ಬಹುಶಃ ನಾನು ಅನ್ಕೋತೀನಿ, ಪುಸ್ತಕ ಬಿಡುಗಡೆ ನಂತರಕ್ಕೆ ಮೋಹನ ಮೇಲೆ ಪ್ರೀತಿಯಿಂದ ಬಂದಿರಲ್ಲ. ಅದು ನನಗೆ ಏನು ಅನ್ನಿಸ್ತಿದೆ ಅಂತಂದ್ರೆ, ಮನುಷ್ಯ ಸಂಬಂಧಗಳನ್ನ ಕಳ್ಕೊಳ್ತಾ ಇರೋ ಈ ಹೊತ್ತಿನಲ್ಲಿ ಬಹುಶಃ ಹುಡುಗಾಟದಲ್ಲಿ 4 ಜನರು ನಾವು ನಿಂತ್ಕೊಂಡ್ರೆ ಮತ್ತೊಮ್ಮೆ ಕಳೆದು ಹೋದದ್ದೇನನ್ನು ಕಟ್ಟಿ ಬಿಡಬಹುದಾ ಅನ್ನುವ ಸಣ್ಣ ಆಶೀರ್ವಾದ ಕೂಡ ನನಗೆ ಈ ಕಾರ್ಯಕ್ರಮದಲ್ಲಿದೆ. ಅದು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ.